ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋಸ್ ಫಾರ್ ಅಟ್ಯಾಕ್ ಕನ್ನಡ. ಬನ್ನಿ, ಗ್ರೂಪ್ ಎ ಅಲ್ಲಿ ನಮ್ಮ ಇಂಡಿಯಾ ಹಾಗೂ ಪಾಕಿಸ್ತಾನ್, ಐರ್ಲೆಂಡ್, ಕೆನಡಾ, USA ಆಡಲಿವೆ. ಅದರಲ್ಲಿ ಈ 5 ಟೀಮಲ್ಲಿ 2 ಟೀಮನ್ನು ಕ್ವಾಲಿಫೈಯರ್ ಎಂದು ಪರಿಗಣಿಸಲಾಗುವುದು. ಇನ್ನು ಗ್ರೂಪ್ ಬಿ ಕಡೆ ನೋಡುವುದಾದರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನಮೀಬಿಯಾ, ಸ್ಕಾಟ್ಲೆಂಡ್, ಒಮಾನ್ ಇವುಗಳಲ್ಲಿ ಕೂಡ 2 ಟೀಮನ್ನು ಕ್ವಾಲಿಫೈಯರ್ ಎಂದು ಪರಿಗಣಿಸಲಾಗುವುದು. ಇನ್ನು ಗ್ರೂಪ್ ಸಿ ಕಡೆ ನೋಡುವುದಾದರೆ ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್, ಉಗಾಂಡ, ನ್ಯೂ ಗಯಾನಾ ಇವುಗಳಲ್ಲಿ ಕೂಡ 2 ಟೀಮನ್ನು ಕ್ವಾಲಿಫೈಯರ್ ಎಂದು ಪರಿಗಣಿಸಲಾಗುವುದು. ಇನ್ನು ಗ್ರೂಪ್ ಡಿ ಕಡೆ ಬರುವುದಾದರೆ ಸೌತ್ ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೆದರ್ಲ್ಯಾಂಡ್, ನೇಪಾಳ್ ಇವುಗಳಲ್ಲಿಯೂ ಕೂಡ 2 ಟೀಮನ್ನು ಕ್ವಾಲಿಫೈಯರ್ ಎಂದು ಪರಿಗಣಿಸಲಾಗುವುದು. ನನ್ನ ಅನಿಸಿಕೆಯ ಪ್ರಕಾರ ಇಂಡಿಯಾ, ಪಾಕಿಸ್ತಾನ್ ಕ್ವಾಲಿಫೈಯರ್ ಆಗಬಹುದು ಗ್ರೂಪ್ ಎಯಲ್ಲಿ. ಗ್ರೂಪ್ ಬಿ ಅಲ್ಲಿ ಇಂಗ್ಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ ಕ್ವಾಲಿಫೈಯರ್ ಆಗಬಹುದು. ಇನ್ನು ಗ್ರೂಪ್ ಸಿ ಕಡೆ ನೋಡುವುದಾದರೆ 3 ಟೀಮ್ ಸ್ಟ್ರಾಂಗ್ ಆಗಿವೆ. ಅವುಗಳಲ್ಲಿ ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್ 3 ಟೀಮ್ ಸ್ಟ್ರಾಂಗ್ ಆಗಿವೆ. ಇವುಗಳಲ್ಲಿ ಯಾವುದು ಬರ್ತಾರೆ ಎಂದು ಗ್ಯಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಗ್ರೂಪ್ ಡಿ ಕಡೆ ಬರುವುದಾದರೆ ಸೌತ್ ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ್ 3 ಟೀಮ್ಗಳಿವೆ. ಇವುಗಳಲ್ಲಿ ಕೂಡ ಕನ್ಫರ್ಮ್ ಆಗಿ ಯಾವುದಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಫ್ರೆಂಡ್ಸ್, ಈ ಸಲ ನಮ್ಮ ಇಂಡಿಯಾ ಟೀಮ್ T20 ವರ್ಲ್ಡ್ ಕಪ್ಪಲ್ಲಿ ಕ್ವಾಲಿಫೈಯರ್ ಆಗುವುದಂತ ಪಕ್ಕ. ಕಪ್ ಗೆಲ್ಲುತ್ತಾ ಎಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.